ಕಾನ್ಶಿಯಸ್ ಆಗ್ತಿದ್ದಾರೆ ಒಂಥರ. ಎಲ್ಲಿದೆಯಾ ಅಂತ ನೋಡಿ ಯಾಕಮ್ಮ ನಾರ್ಮಲ್ ಆಗಿ ಫ್ರೀ ಆಗಿ ಮಾತಾಡಬೇಕು ಹಚ್ಬೇಕು. ಡೈಲಿ ಒಂದೊಂದು ಕೊರಿಯರು ಬಿಸಿ ಬಿಸಿ ಪಲಾವ್ ಆ ಜೆಲ್ಲಿ ಯೂಸ್ ಮಾಡ್ಬಿಟ್ಟು. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗು ಟೈಮ್ ಎಷ್ಟು ಗೊತ್ತಾ? 11:30 ಆಗಿಬಿಟ್ಟಿದೆ. 11:30 ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಹಾಗೆ ವ್ಲಾಗ್ ಮಾಡೋಣ. ಓ ಗೈಸ್, ತುಂಬ ಕಪ್ಪು ಕಾಣಿಸ್ತೀನಿ ನಾನು. ಈಗ ಬೆಳಗ್ಗೆ ಬಂತು. ಓಕೆ, ಟಿಫನ್ ಮಾಡಬೇಕು. ನೋಡಿ, ನಾವು ಅಮ್ಮ ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾರೆ, ಎಲ್ಲ ಕ್ಲೀನ್ ಮಾಡಬೇಕು ಗೈಸ್. ಎಷ್ಟು ಡಬ್ಬ ಥರ ಇಟ್ಕೊಬಿಟ್ಟಿದ್ದೀನಿ. ನಾವಮ್ಮ ಎಷ್ಟು ಸರಿ ಪಾಪ ಕ್ಲೀನ್ ಮಾಡಿ 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 ನೀಟಾಗಿ ಇಟ್ಕೊಟ್ಟಿರ್ತಾರೆ. ನಾನು ಎಲ್ಲ ಬುಕ್ಸು ಅದು ಇದು ಎಲ್ಲ ಇಟ್ಬಿಟ್ಟು ಜಾತ್ರೆ ಮಾಡಿಬಿಟ್ಟಿರ್ತೀನಿ. ಸೊ ಗೈಸ್, ನೋಡೋಣ ನಮ್ಮಮ್ಮ ಏನು ಟಿಫನ್ ಮಾಡಿದ್ದಾರೆ ನನಗೆ ತಿನ್ನೋಕ್ಕೆ ಅಂದ್ಬಿಟ್ಟು. ಬಿಕಾಸ್ ಡೈಲಿ ನನಗೆ 2 ಟಿಫನ್ ಬಾಕ್ಸ್ ಇಟ್ಬಿಟ್ಟಿರ್ತಾರೆ. ಇದು ಬೆಳಗ್ಗೆ ಟಿಫನ್ಗೆ, ಇದು ಮಧ್ಯಾಹ್ನ ನನಗೆ ಊಟಕ್ಕೆ. ಇಲ್ಲೇ ತಿಂತೀನಿ, ಇದನ್ನ ಮಧ್ಯಾಹ್ನ ತೊಗೊಂಡೋಗ್ತೀನಿ. ಇದು ಬೆಳಗ್ಗೆಗೆ ಚಿಕ್ಕದು ಇಲ್ಲೇ ತಿನ್ಕೊಂಡು ನಾನು ಮಧ್ಯಾಹ್ನ ಇನ್ನೊಂದು ಬಾಕ್ಸ್ ದುಡ್ಡು ತೊಗೊಂಡೋಗ್ತೀನಿ. ನೋಡೋಣ ಇವತ್ತು ಏನು ಮಾಡಿದ್ದಾರೆ ಸ್ಪೆಷಲ್ ಅಂದ್ಬಿಟ್ಟು. ಟಡಾನ್ ಬಿಸಿ ಬಿಸಿ ಪಲಾವ್, ಆದರೆ ಬಿಸಿ ಇಲ್ಲ ಇವಾಗ. ಇದು ಅದೇ ಗೈಸ್, ಸೇಮ್ ಪಲಾವ್. ಆ್ಯಕ್ಚುಲಿ ಗೈಸ್, ನಮ್ಮಮ್ಮ ಪಲಾವ್ ಅಂತೂ ಸೂಪರಾಗಿ ಮಾಡ್ತಾರೆ. ನನಗೆ ಬೇರೆ ಎಲ್ಲ ಅಡುಗೆಗಳಿಗಿಂತ ಪಲಾವ್ ಅಂತೂ ತುಂಬ ಇಷ್ಟ, ತುಂಬ ಟೇಸ್ಟಾಗಿರುತ್ತೆ. ನೆಕ್ಸ್ಟ್ ಸರಿ ನಾವು ಯಾವಾದ್ರು ಮೀಟ್ ಆದಾಗ ಪಲಾವ್ ಮಾಡಿಸ್ತೀನಿ, ಬನ್ನಿ ಮನೆಗೆ, ಎಲ್ಲರೂ ಸೇರ್ಕೊಂಡು ಊಟ ಮಾಡೋಣ. ನೋಡಿ, ಬೇಕಾದ್ರೆ ನೋಡ್ರೇ ಹೇಳ್ಬೋದು ನೀವು ಟೇಸ್ಟ್ ಇದೆಯಾ ಇಲ್ವಾ ಅಂತ. ಬಟ್ ತುಂಬ ಚೆನ್ನಾಗಿದೆ, ಸುಳ್ಳು ಹೇಳ್ಬಾರ್ದು. ಯಾರು ಅಂತ ಗೊತ್ತಾಗಿಲ್ಲ ಗೈಸ್, ಯಾರು ಬೆಲ್ ಮಾಡ್ತಾರೆ. ಹಾಂ, ಡೈಲಿ ಬರ್ತಾ ಇದೆ. ಹಾಂ, ಇವತ್ತು ಬಂದಿದೆ. ಆ ಕಂಪ್ನಿ ಅಂತ ಗೊತ್ತಾಗಲ್ವಾ? ಅಲ್ಲೇ ಬರ್ದಿದ್ರು, ಮೇಲೆ ಹಾಕಿರ್ತಾರ. ಓಕೆ ಆಯಿತು ಗೈಸ್. ಡೈಲಿ ಬರ್ತಾ ಇದೆ ಗೈಸ್, ಡೈಲಿ ಒಂದೊಂದು ಕೊರಿಯರು ನಮ್ಮ ಮನೆಯಲ್ಲಿ. ಡೈಲಿ ಒಂದೊಂದು. ಮೊನ್ನೆ ಒಂದು ಬಂತು, ನೆನ್ನೆ ಒಂದು ಬಂತು, ಇವತ್ತೊಂದು ಬಂತು. ಏನಿದು? ಏನೋ ನಮ್ಮ ಅಪ್ಪ ಕೆಲ್ಸದ್ದು ಗೈಸ್, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಅಮ್ಮ ಮನೆಗೆ ಬಂದರು ಇವತ್ತು ನನಗೆ. ನೋಡಿ, ಸ್ಕೂಲಿಂದ ಬರಬೇಕಾದ್ರೆ ನಮ್ಮಮ್ಮ ಖಾರ ಬಂದು ತಂದ್ಕೊಡ್ತಾರೆ ನನಗೆ. ವೆಲ್ಡನ್ ಲತಾ ಮೇಡಮ್ ಅಂತ ಹಾಕಿದ್ದಾರೆ. ಏನು ಹೇಳ್ತೀಯಾ? ಯಾರ್ಯಾರು ನನಗೆ ವೆಲ್ಡನ್ ಲತಾ ಮೇಡಮ್ ಅಂತ ಹೇಳಿದ್ದಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಈ ವಿಡಿಯೋಗೆ ನನಗೆ ಖುಷಿ ಆಯಿತು, ನೀವೆಲ್ಲರೂ ನನಗೆ ಕಮೆಂಟ್ ಮಾಡಿದ್ದು, ಆ ವಿಡಿಯೋಗೆ ಸಪೋರ್ಟ್ ಮಾಡಿದ್ದು ನನಗೆ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾರೆ ಈಗ ಯಾವಾಗಲೂ ನನಗೆ. ಈಗ ಹೊರಗೆ ಹೋಗ್ಬಿಟ್ಟಿದ್ದೆ, ಮನೆಗೆ ಬರೋದೇ ಎಷ್ಟೊತ್ತಾಯಿತು. ಈಗ ಮನೆಗೆ ಬಂದೆ ನೈಟು. ಸೊ ಅದಕ್ಕೆ ನಮ್ಮಮ್ಮ ಬಂದರು, ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತಂದರು. ಸೊ ಅದಕ್ಕೆ ಫ್ರೆಶ್ಶಾಗೆ ಈ ಥರ ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನಂದು ಎಷ್ಟು ಸ್ಮೂತ್ ಏರ್ಸ್ ಅಂದರೆ ಕರೆಕ್ಟಾಗಿ ಸೆಟ್ ಮಾಡೋಕ್ಕೆ ಆಗಲ್ಲ ಗೈಸ್. ನೋಡಿ, ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ಅಕಸ್ಮಾತ್ ಅದ್ರ ಜೆಲ್ ಯೂಸ್ ಮಾಡೋಣ ಅಂತಂದರೆ ಯೂಸ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ನಾನು ಯಾವುದಾದ್ರು ಜೆಲ್ಲ ಯೂಸ್ ಮಾಡಿಬಿಟ್ಟು ಗೈಸ್, ಯಾವಾಗ ಗೊತ್ತಾ, ಒಂದು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡಲ್ಲೂ 6th 7th ನಾನು ಜೆಲ್ ಯೂಸ್ ಮಾಡಿಬಿಟ್ಟೆ. ಆ ಜೆಲ್ ಯೂಸ್ ಮಾಡಿಬಿಟ್ಟು ಅದು ಯಾವ ಜೆಲ್ ಯೂಸ್ ಮಾಡಿದ್ದೀನೋ ಏನೋ ಗೊತ್ತಿಲ್ಲ, ಎಲ್ಲ ವೈಟ್ ಏರ್ಸ್ ಆಗೋಯ್ತು ಗೈಸ್. ಆಮೇಲೆ ಇಲ್ಲೊಂದು ಬಂತು ಗೈಸ್, ಸ್ಟಾರ್ಟಿಂಗು ಇಲ್ಲೊಂದೇ ಒಂದು ಬಂತು ಕೂದಲು, ಅದನ್ನು ಕಿತ್ತಿದೆ. ಆಮೇಲೆ ಇಲ್ಲಿ ಬಂತು, ಆಮೇಲೆ ಇಲ್ಲಿ ಬಂತು, ಫುಲ್ಲು ಬಂದುಬಿಟ್ಟಿದೆ. ಇವಾಗ ಎಷ್ಟು ಕಷ್ಟ ಅಂದರೆ ನನಗೆ ಹೊರ್ಗಡೆ ಹೋಗಬೇಕು ಅಂದರೆ ಹಚ್ಬೇಕು. ಏನು ಮಾಡೋದು ಗೈಸ್? ನೀವಿಟ್ಟು ನಿಮ್ಗೆ ಏನಾದರೂ ಇದಕ್ಕೆ ಪರಿಹಾರ ಗೊತ್ತಿದ್ರೆ ಹೇಳಿ ಗೈಸ್. ಚೆನ್ನಾಗಿ ಕಾಣಿಸ್ತಿದ್ಯಾ? ಇದನ್ನು ಹಾಕೊಂಡು ಹೋಗೋಣ ಅಂದ್ಕೊಂಡೆ. ಚೆನ್ನಾಗಿದೆ, ಪರವಾಗಿಲ್ಲ, ಒಂದು ರೇಂಜ್ಗೆ. ಸೊ ಗೈಸ್, ಆಯ್ತು. ಇವಾಗ ನಾವು ಅಮ್ಮ ಕೂಗ್ತಾ ಇದ್ದಾರೆ, ಬಾರೋ, ಎಲ್ಲಿ ಎಷ್ಟೊತ್ತಾಯಿತು, ಸ್ನಾನ ಮಾಡಿ ಬರ್ತೀಯಾ ಅಂದ್ಕೊಂಡ್ರೆ ಇನ್ನೂ ಬಂದಿಲ್ಲ. ದೇವಸ್ಥಾನ ಬಾಗಿಲು ಹಾಕ್ಬಿಡ್ತಾರೆ ನೀನು ಬರೋಷ್ಟರಲ್ಲಿ ಅಂತ ತಟ್ತಾ ಇದ್ದಾರೆ. ಸೊ ಬನ್ನಿ, ದೇವಸ್ಥಾನದಲ್ಲಿ ಸಿಗೋಣ ಗೈಸ್. ಅಲ್ಲಿಂದ ಇಲ್ಲಿ ಕಾರ್ನ ಈಚೆ ತೆಗೆಯೋದೇ ದೊಡ್ಡ ಕಷ್ಟ ಗೈಸ್. ಎಲ್ಲ ಅಡ್ಡಂ ಪಡ್ಡ ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ತೆಗಿಯೋಕ್ಕೆ. ಬಾ, ಯಾಕಷ್ಟು ಲೇಟ್ ಮಾಡೋದು ನೀನು? ನಾನೇನು ಲೇಟ್ ಮಾಡಿಲ್ಲಪ್ಪ, ನೀನು ಲೇಟ್ ಆಗುತ್ತೆ, ನಾನು ಲೇಟ್ ಆಗುತ್ತೆ ಗೈಸ್. ನಾನು ವ್ಲಾಗ್ ಮಾಡ್ತಾರೆ, ನಮ್ಮ ಅಮ್ಮ ಎದುರ್ಕೊಂಡಿದ್ದಾರೆ ಗೈಸ್. ಕಾನ್ಶಿಯಸ್ ಆಗ್ತಿದ್ದಾರೆ ಒಂಥರ. ಕ್ಯಾಮ್ರಾ ಹಿಂದೆ ಹೆಂಗ್ ಮಾತಾಡ್ತಾರೆ ಗೊತ್ತಾ? ಇವಾಗ ಕ್ಯಾಮ್ರಾ ಇಟ್ಕೊಂಡಿದ ತಕ್ಷಣ ಮಾತುಗಳೇ ಬರ್ತಾ ಇಲ್ಲ ಹೊರಗಡೆ. ತುಂಬಾ ಕಾನ್ಶಿಯಸ್ ಆಗ್ತಿದ್ದಾರೆ. ಗೊತ್ತಾಗ್ತಿದೆ, ನೀನ್ ಫ್ರೀಯಾಗೆ ಮಾತಾಡ್ತಿಲ್ಲ, ನನಗೆ ಗೊತ್ತಾಗಲ್ವಾ ನೀನ್ ಹೆಂಗಿರ್ತೀಯ ಯಾವಾಗ ಏನು ಅಂತ. ನಾರ್ಮಲ್ ಆಗಿ ಫ್ರೀಯಾಗಿ ಮಾತಾಡ್ಬೇಕು ಅವಾಗಲೇ. ಈಗ ನೀನು ರಿಯಾಲಿಟಿ ಹೇಗೆ ಮಾತಾಡ್ತೀಯ ಆ ಥರ ಮಾತಾಡಿದ್ರೆ ತಾನೇ ನಮ್ಮ ಜನಗಳಿಗೆ ಇಷ್ಟ ಆಗೋದು, ನೋಡ್ತಿರೋ ಆಡಿಯನ್ಸಿಗೆ ಇಷ್ಟ ಆಗೋದು. ನೀನೆಲ್ಲ ಫಿಲ್ಟರ್ ಮಾಡಿ ಒಂಥರ ಗಾಬರಿ ಮಾತಾಡಿದ್ರೆ ಅದು ಗೊತ್ತಾಗ್ಬಿಡುತ್ತೆ. ನೀನು ಅಕಸ್ಮಾತಾಗಿ ಆ್ಯಕ್ಟಿಂಗ್ ಥರ ಮಾತಾಡಿದ್ರು ಗೊತ್ತಾಗ್ಬಿಡುತ್ತೆ ಜನಗಳಿಗೆ.
ಮತ್ತೆ ನೀನು ಹಂಗೆ ಮಾತಾಡಿದ್ರೆ ಇನ್ನು ಹೆಂಗೆ ಹೇಳು? ಈಗ ನೋಡಿ ನಾನು ಎಷ್ಟು ಫ್ರೀಯಾಗಿ ಮಾತಾಡ್ತಿಲ್ವಾ ಆ ಥರ. ಏನು ಗೈಸ್ ಕರೆಕ್ಟ್ ಅಲ್ವಾ? ಇವಾಗ ಹೇಳಮ್ಮ, ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಕಣಮ್ಮ? ಇವಾಗ ನೋಡೋಣ ಇವಾಗ ಹೇಗೆ ಮಾತಾಡ್ತಾರೆ ಅಂತ ಹೇಳಿ. ಇವಾಗ ಎಲ್ಲಿ ಹೋಗ್ತಿದ್ದೀವಿ ನಾವು? ನಾವೀಗ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕಾ ಹಾಗೆ ಮಾತಾಡ್ಬೇಕಾ? ಹಾಗೆ ನಿಮ್ಗೆ ಹೇಗೆ ಬರುತ್ತೆ ಹಾಗೆ ಮಾತಾಡಿ. ಬೇಗ ಹೇಳ್ರಿ, ಸಿಗ್ನಲ್ ಇಟ್ಟಿದೆ ಇಲ್ಲಿ, ಬಿಟ್ಬಿಡ್ತಾರೆ. ಬೇಗ ಹೇಳಿ. ನಾವೀಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ. ರಾಘವೇಂದ್ರ ಕ್ಲೋಸ್ ಅಂತಿಲ್ಲ, ರಾಘವೇಂದ್ರ ಮಠ ಬಂದು ಇದ್ರಲ್ಲಿ ಮಾರುತಿನಗರದಲ್ಲಿ ಕ್ಲೋಸ್ ಆಗಿದೆ. ಇವಾಗ ನ್ಯೂ ಟೌನ್ ಅಲ್ಲಿ ಹೋಗ್ತಾ ಇರೋದು. ನ್ಯೂ ಟೌನ್ ರಾಘವೇಂದ್ರ ಸ್ವಾಮಿ ಮಠಕ್ಕ NES ಇಂದ ಪಕ್ಕದ ರೋಡ್ ಅಲ್ಲಿ ಓಪನ್ ಆಗಿರುತ್ತಾ? ಅಲ್ಲಿ ಓಪನ್ ಆಗಿರುತ್ತೆ 9 o'clock ತನಕ. ನೀನ್ ಆದಷ್ಟು ಬೇಗ ಇವಾಗ ಹೋದ್ರೆ ಮಾತ್ರನೇ ಸಿಗ್ನಲ್ ಬಿಟ್ಟಿದ್ದ ಹೊರಟ್ರೆ ಆಗುತ್ತೆ. ಓಕೆ, ಇವಾಗ ಬರ್ತಾ ಇದೆ ಎಲ್ಲೋ ಗೈಸ್, ಕರೆಕ್ಟ್ ಆಗಿ ಮಾತಾಡ್ತಾರಲ್ಲ ಇವಾಗ. ಈ ತರ ರಿಯಲ್ ಆಗಿ ಮಾತಾಡ್ಬೇಕು. ಈಗ ನಾವು ಡೇ ಟು ಡೇ ಲೈಫಲ್ಲಿ ಹೇಗಿರ್ತೀವಿ ಹಾಗೆ ಮಾತಾಡ್ಬೇಕು. ನಾವಮ್ಮ ಈಗ ಗೊತ್ತಾ ಸ್ವಲ್ಪ ಓಕೆ ಬಾಸ್ ಗ್ರೀನ್ ಸಿಗ್ನಲ್ ಬಂತು ಬರ್ಲಿ. ನಾವಮ್ಮ ಹೇಗೆ ಅಂದ್ರೆ ನಾರ್ಮಲ್ ಆಗಿ ವಿತೌಟ್ ಕ್ಯಾಮ್ರಾ ಚೆನ್ನಾಗಿರ್ತಾರೆ. ಅಕಸ್ಮಾತ್ ನಾನು ಸ್ವಲ್ಪ ಏನ್ ಕ್ಯಾಮ್ರಾ ಆನ್ ಮಾಡಿದೆ ಅಂದಿದ ತಕ್ಷಣ ಆಕ್ಟಿವ್ ಆಗ್ಬಿಡ್ತಾರೆ. ಆಮೇಲೆ ಮಾತುಗಳೇ ಬರಲ್ಲ. ಇಂಪ್ರೂವ್ ಆಗುತ್ತೆ, ಯಾಕೆಂದ್ರೆ ಇದು ಫಸ್ಟ್ ಟೈಮ್ ತರ ಇರುತ್ತಲ್ಲ, ಅದರಿಂದ ನಮ್ಗೆ ಫಸ್ಟ್ ಟೈಮ್ ಇಲ್ಲಮ್ಮ. ನಿಮ್ಮ ಮಗ 6,000 ಸಬ್ಸ್ಕ್ರೈಬರ್ಸ್ ಇದೆ. 6,000 ಚಿಕ್ಕದಾ? 6,000 ಚಿಕ್ಕದಂತಲ್ಲ, ನೀನ್ ಮಾಡ್ಕೊಂಡಿರ್ತೀಯ. ನಾನು ಅಷ್ಟೊಂದು ಇದಾಗಿ ನೋಡಿರಲ್ಲ. ಫುಲ್ ನೀನೇ ಹೈಲೈಟ್ ಆಗ್ಬಿಟ್ಟಿರ್ತೀಯ. ನಾವೇನು ಮಾತಾಡಿರಲ್ವಲ್ಲ, ಎಲ್ಲೋ ಒಂದೊಂದು ಲೈನ್ ಹಾಕಿರ್ತೀಯ ಅಷ್ಟೇ. ನಾನು ಅದರಿಂದ ನಾನು ಅಷ್ಟೊಂದು ಇದಾಗಿ ಮಾತಾಡಿರಲ್ಲ. ಇನ್ಮೇಲೆ ಜಾಸ್ತಿ ಮಾಡ್ತೀನಿ. ಹೌದಾ? ಪಕ್ಕ ಇನ್ಮೇಲೆ ಮಾಡ್ತಾರಂತೆ ಗೈಸ್, ನೋಡೋಣ. ಟೆಂಪಲ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಅಂದ್ರೆ ಸುಮ್ಮನೆ ಹೊರಗಡೆ ಎಲ್ಲಾದ್ರೂ ಡಿನ್ನರ್ ತರ ಊಟ ಗೀಟ ಏನಾದ್ರು ಮಾಡ್ಕೊಬರೋಣ ಅಂತ ಅಷ್ಟೇ. ಜಾಗ ಗೊತ್ತು ನನಗೆ, ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀನಿ. ಇಲ್ಲಿ ನೋಡಿ NES ಹತ್ರ 7th ಕ್ರಾಸ್ ಅಲ್ಲಿ ಇಲ್ಲಿ ಗ್ರೌಂಡ್ ಫ್ಲೋರ್ ಮನೆ ಗೈಸ್. ಸ್ಟಾರ್ಟಿಂಗು ನನ್ನ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ನಲ್ಲ, ಗೈಸ್, ಅವಾಗ 2 ವರ್ಷ ಇಲ್ಲೇ ಇದ್ದಿದ್ದು ನಾವು. ಈ ಮನೇಲಿ ಸಿಕ್ಕಾಬಡೆ ಮೆಮೊರೀಸ್ ಇದೆ ನಂದಂತೂ. ನಮ್ಮ ಅಕ್ಕ ಮದುವೆ ಆಗಿ ಹೊಸದ್ರಲ್ಲಿ ಅವಾಗೆಲ್ಲ ನಾನು ಇಲ್ಲೇ ಇದ್ದಿದ್ದು. ಈಗ 1 ವರ್ಷ ಆಯ್ತಲ್ಲಮ್ಮ ಇವಾಗ ಚೇಂಜ್ ಮಾಡಿ. 1 ವರ್ಷ ಆಯಿತು ಚೇಂಜ್ ಮಾಡಿ ಇವಾಗ. ಬಟ್ ಇಲ್ಲಿದ್ದಾಗ ತುಂಬ ಚೆನ್ನಾಗಿತ್ತು. NES ಏರಿಯಾ ಗೊತ್ತಲ್ಲ ನಿಮಗೆ, ಯಲಹಂಕ NES ಅಂತಂದರೆ ಒಂಥರ ಬಿಟ್ಕೊ. ನನಗೆ ಆ್ಯಕ್ಚುಲಿ ಇಲ್ಲೇ ಇರೋಣ ಅಂತ ನನಗೆ ಇನ್ನೂ ಇಷ್ಟ ಇದ್ದಿದ್ದು. ಬಟ್ ಏನಂತಂದರೆ ನಾವು ಇದ್ದಿದ್ದು ರೆಂಟು ಗೈಸ್. ಸೊ ರೆಂಟ್ ಗೊತ್ತಮ್ಮ, ಯಾಕೆ ಹೆದರ್ಕೋತೀಯ? ಯಾರು ಓಡಿಸ್ತಾರದು ಹೇಳು? ನಿನ್ ಮಗ ಅಲ್ವಾ? ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ಆಯ್ತಾ ಗೈಸ್? ಆವಾಗ ಆ ಮನೇಲಿ ಇದ್ದಾಗ ನಾವು ಕೊಡ್ತಾ ಇದ್ದಿದ್ದು ಎಷ್ಟು? 14,000 ಗೈಸ್. ನೆಕ್ಸ್ಟು ಚೇಂಜ್ ಮಾಡೋಷ್ಟರಲ್ಲಿ 18, ಇವಾಗ ಇರೋರು 22,000 ಕೊಡ್ತಾ ಇದಾರಂತೆ. ಯಪ್ಪ, ತಿಂಗಳಿಗೆ 22,000 ಆಗ್ಬಿಟ್ರೆ ಹೆಂಗೆ ಗೈಸ್ ನಾವೆಲ್ಲ ಜೀವನ ಮಾಡೋದು? ಏರಿಯಾ ಚೆನ್ನಾಗಿದೆ. ಏರಿಯಾ ಬಗ್ಗೆ 2 ಮಾತಿಲ್ಲ ಗೈಸ್. ಏರಿಯಾ ಸಕ್ಕತ್ತಾಗಿದೆ. ಎ ಸೆಕ್ಟ್ರು ಏನು ಮಾಡೋಕ್ಕಾಗಲ್ಲ. ಇವಾಗಿರೋದು ಅಟ್ಲೀಸ್ಟ್ ಓಕೆ, ನೆಗೋಷಿಯಬಲ್. ಸೊ ಟೆಂಪಲಿಗೆ ಬಂದ್ವಿ ಇವಾಗ ಗೈಸ್. ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಈ ಪಕ್ಕದ ರೋಡೇ ಇದು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು. ಸೊ ನಾಳೆ ಅದು ಇದು ನಡೀತಾ ಇದೆ. ನಾಳೆ ಏನದು ವೈಕುಂಠ ಏಕಾದಶಿ ಅಂತೆ. ಸಿಕ್ಕಾಪಟ್ಟೆ ರಶ್ ಇರ್ತಾರೆ ನಾಳೆ ಅಂತಂದು. ನಾಳೆ ವೈಕುಂಠ ಏಕಾದಶಿ ಅಲ್ಲ ಗೈಸ್. ಸೊ ಅದಕ್ಕೆ ವಿಶೇಷವಾದ ಪೂಜೆಗಳಿರುತ್ತಂತೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು. ಸೊ ಬನ್ನಿ ದೇವರ ದರ್ಶನ ಮಾಡೋಣ. ನೋಡಿ ನಾನು ಶೂ ಮೇಲೆ ಹೆಂಗೆ ಬಿಡ್ತಾ ಇದ್ದಾರೆ. ಯಾಕಮ್ಮ? ಸೇಫ್ಟಿ ಮಾಡ್ತಾ ಇರೋದು. ವಾವ್, ನೈಸ್. ರಾಯರ್ದು ಪ್ರಸಾದ ಸಿಕ್ತು ನಮಗೆ. ನೋಡಮ್ಮ, ಎಲ್ಲಮ್ಮ ನಿಂದು? ಇಲ್ಲಿ ಬೆಳಕು ತೋರಿಸೋ ಕಾಣುತ್ತೆ ಗೈಸ್. ನಾವು ಎಂಥ ಒಳ್ಳೆ ಟೈಮಿಗೆ ಬಂದಿದ್ದೀವಿ ಅಂದರೆ ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮು, ಎಕ್ಸಾಕ್ಟ್ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಾವು. ನೋಡಿದ್ರಾ ಎಷ್ಟು ಪುಣ್ಯ ನೋಡಿ. ಅಲ್ಲಿಂದ ಅಲ್ಲಿವರೆಗೂ ಪಾರ್ಕಿಂಗು ಗೈಸ್. ನಾನು ಈ ಕಾರ್ ತೆಗಿತಾ ಇದ್ದೀನಿ ಗೈಸ್. ಸೇಮು ಇದೇ ಕಾರೇ ನೋಡಿ, ಇಲ್ಲೂ ಇದೆ. ಹೋಗಿ ತೆಗಿತಾ ಇದ್ದೀನಿ. ಲಾಕ್ ಓಪನ್ ಹೋಗ್ಬಿಟ್ಟು ತೆಗಿತಾ ಇದ್ದೀನಿ, ಓಪನ್ ಆಗ್ತಾಯಿಲ್ಲ. ಇದೇನಿದು ಗಾಬರಿ ಆಗೋಯ್ತು. ನೋಡಿದ್ರೆ ಹಿಂದೆ ನಿಲ್ಸಿದ್ದೀನಿ ಗೈಸ್. ನೋಡಿ ಇಲ್ಲಿ ಎಷ್ಟು ಧೂಳಿದೆ ಆ್ಯಕ್ಚುಲಿ ಗಾಡಿ. ಇದೇನಿದು ಒರ್ಸದ್ನಲ್ಲ ಬರಬೇಕಾದ್ರೆ ಮಸ್ತಾಗೆಲ್ಲ ಒರೆಸ್ದೆ ನಾನು, ಆದರೂ ಬಂದು ಓಪನ್ ಮಾಡ್ತಾ ಇದ್ದೀನಿ. ನೋಡಿದ್ರಾ, ತಲೆ ಕರೆಕ್ಟಾಗೇ ಇರಲ್ಲ, ಏನು ಮಾಡೋಣ ಗೈಸ್. ಇವಾಗ ದರ್ಶನ ಎಲ್ಲ ಮುಗೀತು. ರಾಘವೇಂದ್ರ ಸ್ವಾಮಿ ದರ್ಶನ ಆಯಿತು. ಏನೋ ಮಾಡಿದೀವಿ ಹೋಗೋದ ಮನೆಗೆ. 9:10 ನೀನು ಹೇಗೆ ಹೇಳಿದ್ರೆ ಹಾಗೆ. ನಾನು ಅಂದ್ಕೊಂಡೆ ಗೈಸ್, ಇಲ್ಲಿ ಬ್ಯಾಟರನ್ಪುರ ಹತ್ರ ಒಂದು ಕ್ಯಾಂಡಲ್ ಬ್ರಿಯೋಸ್ ಅಂತ ಇದೆಯಲ್ಲ, ಅದು ಪ್ಲೇಸ್ ತುಂಬ ಒಂಥರ ಚೆನ್ನಾಗಿದೆ ಅಲ್ವಾ. ನಾನು ಒಂದೇ ಒಂದು ಸರಿ ಹೋಗಿದ್ದೀನಿ.
ಒಂಥರ ಚೆನ್ನಾಗಿದೆ ಪ್ಲೇಸ್ ಅದು. ಸೊ ಅದಕ್ಕೆ ನಾವು ಅಮ್ಮಗೆ ತೋರಿಸೋಣ. ಅವ್ರಿಗೆ ಅವರೆಲ್ಲೂ ಹೋಗಿಲ್ಲ. ಅಮ್ಮ ಇನ್ನೆಲ್ಲರೂ ಹೋಗಿದ್ಯಾ ರೆಸ್ಟೋರೆಂಟ್ಸ್ ಆ ಥರ ಎಲ್ಲಾದರೂ? ರೆಸ್ಟೋರೆಂಟ್ ಮಾಮೂಲಿ ಥರ ಹೋಗಿದ್ದೀನಿ. ಹೋಗ್ಬೋದ ತೆಗ್ದಿರೋದು ಅಷ್ಟು ತನಕ. ಟೈಮ್ ನೋಡ್ಕೊ ಮಗು ಫಸ್ಟು 9-10 ಇವಾಗ. ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 10 ಗಂಟೆ 11 ಗಂಟೆ ಕ್ಲೋಸ್ ಆಗುತ್ತೆ ಅನಿಸುತ್ತೆ. ಕರ್ಕೊಂಡು ಹೋಗ್ತೀನಿ ಅಮ್ಮನ ಫಸ್ಟ್ ಟೈಮು ಡಿನ್ನರ್ ವಿತ್ ಮಾಮ್ ಡೇಟ್ ನೈಟ್. ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಸೊ ಇವಾಗ ಹೋಗ್ತಾ ಇದ್ದೀವಿ. ನಾನು ಮತ್ತು ಅಮ್ಮ ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇಲೆ. ಇವಾಗ ನೈಟ್ ಟೈಮ್ ವ್ಯೂ ಚೆನ್ನಾಗಿರುತ್ತೆ ಮೇಲಿಂದ. ಫುಲ್ಲು ಹೆಬ್ಬಾಳ ಅದು ಇದೆಯಲ್ಲ ಫ್ಲೈಓವರ್ ಪೂರ್ತಿ ಕಾಣಿಸುತ್ತೆ. ಸೂಪರ್ ಸೆನ್ಸರ್. ಈ ಲಿಫ್ಟಲ್ಲೇ ಹೋಗ್ಬೇಕಮ್ಮ, ಆ ಲಿಫ್ಟಲ್ಲಿ ಆಗಲ್ಲ. ನೋಡಿ ಗೈಸ್, ಇಲ್ಲಿ ಹೆಸರು ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಕ್ಯಾಂಡ್ಲಿ ಬ್ರಿಯರ್ಸ್ಗೆ ಸ್ಟಾಪ್ಸ್ ಅಟ್ G ಆ್ಯಂಡ್ 12th ಫ್ಲೋರ್. ಇದರಿಗೆ ಹೋಗ್ಬೇಕು ನಾವು. ಇದೇ ಲಿಫ್ಟಲ್ಲಿ ಹೋಗ್ಬೇಕು. ನೋಡಿ ಬ್ಯಾಗ್ ಎಲ್ಲ ಇಟ್ಕೊಂಡು. ಯಾಕಮ್ಮ ಈ ಥರ ಬಂದಿದ್ಯಾ? ನೋಡಮ್ಮ ಒಂಚೂರು ಇಲ್ಲಿ ನನ್ನನ್ನು ನೋಡಮ್ಮ. 7th ಫ್ಲೋರ್ 8th ಫ್ಲೋರ್ 12th ಫ್ಲೋರ್ 12th ಫ್ಲೋರ್ ಬಂದೇ ಬಿಡ್ತು. ದಿಸ್ ಇಸ್ ಕ್ಯಾಂಡ್ಲಿ ಬ್ರಿಯರ್ಸ್. ಕುತ್ಕೋ ಯಾರ್ ಕೊಡು, ನಿನ್ನ ಫೋನ್ ಕೊಡು, ಫೋಟೋ ತೆಗಿತೀನಿ. ಕುತ್ಕೋ, ಬೇಕಾದ್ರೆ ಡ್ಯಾನ್ಸ್ ಮಾಡೋಂಗಿದ್ರೆ ಮಾಡು. ಹೊರಗಡೆ ಇದ್ದೀನಿ. ಕೊಡಿ ಬಂದಿದ್ದೀನಿ ದೇವಸ್ಥಾನಕ್ಕೆ, ಕೊಡ್ತೀನಿ ಅವಳಿಗೆ. ಹಲೋ ಸಂಪಿತಾ, ಎಲ್ಲಿದೆಯಾ ಸಂತ? ಹೌದಾ, ನೆಕ್ಸ್ಟ್ ಸರಿ ಬಂದಾಗ ಕ್ಯಾಂಡ್ಲಿ ಬ್ರಿಯರ್ಸ್ ಅಂದ್ಬಿಟ್ಟು ಬರೋಣ. ಚೆನ್ನಾಗಿದೆ ಇಲ್ಲಿ ಜಾಗ. ಇಬ್ರು ಹೋಗಿದ್ದೀವಿ. ಅದಕ್ಕೆ ನೀನು ಬಾ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಸರಿ ಬಾ, ನೀವು ಇಬ್ರು ಹೋಗೋಣ. ಮಿಸ್ ಮಾಡಬೇಡ. ಡ್ಯಾಡಿ ನೆಕ್ಸ್ಟ್ ಟೈಮ್ ಡ್ಯಾಡಿನ ಎಲ್ಲಾದ್ರೂ ಬೇರೆ ಕಡೆ ಹೋಗೋದು ನೆಕ್ಸ್ಟ್ ಟೈಮ್. ಸಂತ ಎಲ್ರಿಗೂ ಹಾಯ್ ಅಂತ ಹೇಳ್ಬಿಡು. ವ್ಯೂವರ್ಸ್ಗೆ ಆಡಿಯನ್ಸ್ಗೆಲ್ಲ ಹಾಯ್ ಅನ್ನು. ಹಾಯ್ ಅನ್ನು ಹೋಗ್ಲಿ. ಅವೆಲ್ಲ ಆಗಲ್ಲ, ಮಾಡಾಗಿದೆ. ಹಾಯ್ ಹೇಳು. ಹಾಯ್ ಗಾಯ್ಸ್, ನಾನು ಅಬ್ಬಿ ಅವ್ರ ಅಕ್ಕ ಸಂಪಿ ಅನ್ನು. ಪರವಾಗಿಲ್ಲ, ಇವಾಗ ಕೇಳಿಸುತ್ತೆ ಇಲ್ಲೋ ಅದು ಗೊತ್ತಿಲ್ಲ. ಸರಿ ಸಂತ, ಆಯ್ತು, ಫೋನ್ ಮಾಡ್ತೀವಿ. ನೋಡಿ ಗಾಯ್ಸ್, ನಮ್ಮ ಅಮ್ಮ ಫೋಟೋ ಬೇಕಂತ ಇಲ್ಲಿ. ಸೂಪರ್ ಅಮ್ಮ. ಸಾಕಾ? ಸಾಕು ಬಮ್ಮ. ಬನ್ನಿ ಹೋಗೋಣ ಒಳಗೆ. ನಾನು 2 513 244 ಅಭಿ. ಫುಲ್ ಆಫ್ ಲೈಟ್. ದಟ್ಸ್ ಓಕೆ. ಸ್ಮೋಕಿಂಗ್ ಏರಿಯಾ ಅಂತ, ಅದಕ್ಕೆ ಬೇಡ ಅಂತಿದ್ದಾರೆ. ವಿ ವಿಲ್ ಸಿ ಒನ್ಸ್. ಇಫ್ ಇಟ್ಸ್ ಕಂಫರ್ಟಬಲ್ ವಿಲ್ ಗೋ ದೇರ್. ಗೈಸ್ ನೋಡಮ್ಮ, ಇಲ್ಲಿ ಹೇಗಿದೆ ನೆಕ್ಸ್ಟ್ ಲೆವೆಲ್ಲ. ಹೇಗಿದೆ ನೋಡಮ್ಮ. ಸೂಪರ್ ಅಲ್ಲ? ಬೇರೆ ತರ ಬರ್ಬೇಕು, ಈ ತರ ಎಲ್ಲ ಬಂದ್ರೆ ಆಗಲ್ಲ. ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬಂದ್ಬಿಡ್ತೀವಿ. ಈ ತರ ಗೌರಮ್ಮನ ತರ ಬಂದಿದ್ದೀನಿ. ಊರನ್ನೆಲ್ಲ ನೋಡ್ತಾ ಇದ್ರೆ ಮುಂಚೆ ಹೇಳ್ಬೇಕಾಗಿತ್ತು ನಿನ್ಗೆ. ಇಟ್ಸ್ ಓಕೆ ಬಿಡು. ಗೈಸ್ ಮೇಲೆ ಫುಲ್ ಪಾರ್ಟಿ ಮಾಡ್ತಾರೆ ಗೈಸ್. ಇವೆಲ್ಲ ಫ್ರೆಂಡ್ಸ್ ಜೊತೆ ಬರ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಗೈಸ್ ಇಲ್ಲೆಲ್ಲ ಹೆವಿ ಪಾರ್ಟಿ ಮಾಡ್ತಾವ್ರು ನೋಡಿ. ಇಲ್ಲಿ ಅಮ್ಮ ಫುಲ್ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಬರ್ರಿ ಕ್ಯಾಪ್ಚರ್ ಮಾಡ್ಕೊಂಡು ಕೂತಾರ ನಮ್ಮ. ಇಲ್ಲೇ ಬರ್ತಾರ ಇಲ್ವಾ? ಊಟ ಮಾಡೋಣ ಬೇಡವಾ? ಬರ್ರಿ ಮೇಲೆ ಹೋಗೋಣ. ಅಲ್ಲೋಗಣ ಬಾ, ಲಾಗದ್ ಬಾ. ನೋಡಿ ಗಾಯ್ಸ್, ಎಲ್ಲ ಪಾರ್ಟಿ ಮಾಡ್ತಾರೆ ಇಲ್ಲಿ ಫುಲ್ಲು. ಅಮ್ಮ ಬೆಚ್ಚ ಬಿದ್ದೋಗ್ತಾರೆ. ಓ, ಇವ್ರು ಫೋಟೋ ಇಲ್ಸಲ್ಲ ಅನ್ಸುತ್ತೆ ಗೈಸ್. ಇವರು ಹಿಡ್ಕೊಂಡೇ ಇದ್ದಾರೆ ಅವಾಗ್ಲಿಂದ. ಇಲ್ಲಿ ಕುತ್ಕೊಳ್ಳೋಣ, ಅಲ್ಲಿ ಕುತ್ಕೊಳ್ಳೋಣ. ಬೇಗ ಹೇಳು ಪಟ್ಟಂತ. ಇಲ್ಲೇ ಪರವಾಗಿಲ್ಲ. ಓಕೆ, ಎಲ್ಲಿ? ಇಲ್ಲಿ ಮೇಲ್ ಬೇಡವಾ? ಚಳಿನಾ? ಇದು ಇದೇನಿಲ್ಲ, ರೂಫ್ ಇಲ್ಲ ಇದಕ್ಕೆ. ನಿಂಗೆ ಚಳಿ ಆಗ್ತದಾ? ರೂಫ್ ಇಲ್ಲ. ಸರಿ, ಒಳಗೆ ಹೋಗೋಣ ಬಾ. ಚೆನ್ನಾಗಿದೆ ಬಿಡಮ್ಮ, ಮಸ್ತಾಗಿದ್ಯಾ. ಮಾರ್ಗ್ರೆಟಾ, ಚಂಕಿ ಟೊಮೆಟೊಸು, ಫ್ರೆಶ್ ಮೊಸರಲ್ಲ ಆ್ಯಂಡ್ ಬೇಸಿಲ್. ಮೇಲೆ ಬಂದಿದ್ದೀವಲ್ಲ, ಇಲ್ಲ ಬಿಯರ್ ಕುಡಿಯೋರು ಜಾಸ್ತಿ. ಬಿಯರ್ ಲೈಟಿಂಗ್. ಹಾಂ,
I saw some light there, like one lamp. Lamp you want? Yeah. Margherita. Yeah, pizza, whatever the pizza is there, It will come big. one size pizza we have. We will get 4 pieces, right? 8 slices will come. 8. Yeah, it's a 12 inches. Okay. We have only one size pizza. Okay. It's a 12 inches. Okay, Margherita one. Mushroom and broccoli skewers and one Margherita. When it's Okay. ready, I'll serve you that. Fine, right? Fine. ಗೈಸ್ ಇಂಗ್ಲೀಷ್ ಬಂದಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಗೈಸ್ ಬ್ರೈಟ್ನೆಸ್ಸೇ ಇಲ್ಲ ಗೈಸ್ ಇಲ್ಲಿ. ನಾನು ಅದಕ್ಕೆ ಒಂದು ಲ್ಯಾಂಪ್ ಲೈಟ್ ಇದೆಯಾ ಅಂತ ಕೇಳಿದ್ದೀನಿ. ಸೊ ಲ್ಯಾಂಪ್ ತೊಗೊಂಬಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟಾಗೆ. ಇಂಗ್ಲೀಷ್ ಬರುತ್ತೆ ಬಟ್ ಆದರೆ ಸ್ವಲ್ಪ ಕಷ್ಟ ಒಂಚೂರು. ಗೈಸ್ ಲ್ಯಾಂಪ್ ಬಂತು. ನೈಸ್. ಬ್ಯಾಟ್ರಿ ಡೌನು. ಅದು ಬ್ರೈಟ್ ಇಲ್ಲ. ಅದು ಲೋ ಬ್ಯಾಟ್ರಿ, ನೋ ಬ್ಯಾಟ್ರಿ. ಚಾರ್ಜಿಂಗ್ ಆಗಿಲ್ಲ. ಹಾಂ, ಸ್ಪೆಷಲ್ಲಾಗಿ ಟ್ರೈ ಮಾಡ್ತಾ ಇದೆಯಾ? ಟೇಸ್ಟ್ ಹೆಂಗಿರುತ್ತೆ ಏನಾದರೂ ಐಡಿಯಾ ಇದೆಯಾ? ಏನು ಐಡಿಯಾ ತಿಂದಿಲ್ಲಪ್ಪ ನಾನು. ಇದೇ ಫಸ್ಟ್ ವಾಯ್ಸ್ ಕೇಳಿಸಲ್ಲ. ನನ್ನ ವಾಯ್ಸ್ ಕೇಳಿಸಲ್ಲ ಅಂದರೆ ನನ್ನ ಹತ್ರ ಮೈಕ್ ಕೊಡ್ಸು. ನಾನು ಫಸ್ಟ್ ಮೈಕ್ ಕೊಡಿಸ್ಬಿಟ್ಟು ಆಮೇಲೆ ಎಲ್ಲ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಜೋರಾಗಿ ಹೇಳಿ ಹೋಗಿ. ಮೈಕ್ ಇಲ್ಲ ಏನಿಲ್ಲ, ಕಿರ್ಕು ಅಂದರೆ ಫುಲ್ ಇಲ್ಲಂತ ಫುಲ್ ನಾಯ್ಸ್. ಈಗೋಸ್ಕರ ಲ್ಯಾಂಪ್ ತೊಗೊಬಂದ್ರು. ತ್ರೀ ಕಲರ್ಸ್ ಬರುತ್ತೆ ಸರ್. ಸೊ ಯಾವ್ದು ಚೆನ್ನಾಗಿ ಬಿಡ್ತೀನಿ ನೋಡು ನನಗೆ. ಹಾಕಿ ಇವಾಗ ಅಲ್ಲ ಹಾಕಮ್ಮವು. ತೋರಿಸ್ಬಿಟ್ಟೆ ತಾನೆ. ಓಕೆ, ಚೇಂಜ್ ಮಾಡಿ ಈಗ. ಯಾವ್ದು ಬ್ರೈಟ್ ಆಗಿದೆ ಫೇಸು? ಓಕೆ, ವೈಟ್ ಇಸ್ ಬೆಸ್ಟ್ ಅಲ್ಲ? ಕೈ ಅಡ್ಡಾಡ್ತೆ ಕ್ಯಾಮ್ರಾ. ಓಕೆ ಅಲ್ಲ ಈಗ ನೋಡಿದೆಲ್ಲ? ಸ್ಟ್ಯಾಂಡ್ಲೆ ಬ್ರಿಯರ್ಸಲ್ಲಿ ಬ್ರೈಟೇ ಇಲ್ಲ, ಅದಕ್ಕೆ ಒಂದು ಲ್ಯಾಂಪ್ ತರಿಸ್ಕೊಬಿಟ್ಟಿದ್ದೀನಿ ಬೆಳ್ಳ ಕಾಣ್ಲಿ ಅಂದ್ಬಿಟ್ಟು. ಗೈಸ್ ನಮ್ಮ ಅಮ್ಮ ಪಾಪ ಅವರನ್ನ ಫೀಲ್ ಆಗ್ತಾರೆ ಗೈಸ್, ಚೆನ್ನಾಗಿ ಬಂದಿಲ್ಲ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂತ. ಅದಕ್ಕೋಸ್ಕರ ಫೀಲ್ ಆಗ್ತಿದ್ದಾರೆ, ಏನಕ್ಕೆ ಹಿಂಗೆ ಬಂದ್ಬಿಟ್ಟೆ ನಾನು ಸ್ಯಾರಿ ಹಾಕ್ಕೊಂಡು. ಚೆನ್ನಾಗಿಲ್ವಾ ಗೈಸ್ ನಮ್ಮಮ್ಮ? ಸಕ್ಕತ್ತಾಗಿ ಕಾಣಿಸ್ತಿದ್ಯಮ್ಮ. ಏನು ಚೆನ್ನಾಗಿಲ್ಲ, ಎಲ್ಲರೂ ನನ್ನೇ ನೋಡ್ತಾ ಇದ್ದೀನಿ, ಯಾರು ಬಂದ್ಬಿಟ್ಟಿದ್ದಿಲ್ಲ ತಪ್ಪಿಸ್ಕೊಂಡು ಅಂತ. ಗೈಸ್ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ, ಪಿಜ್ಜಾ ಬಂತು. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ. ಇದೊಂದು ಆರ್ಡರ್ ಮಾಡಿದ್ದೀವಿ, ಇದ್ರ ಹೆಸರು ಮಾರ್ಗರೆಟಾ ಪಿಜ್ಜಾ ಅಂದ್ಬಿಟ್ಟು. ಟೇಸ್ಟ್ ಮಾಡಮ್ಮ ಹೆಂಗಿದೆ ನೋಡು. ಇನ್ನು ನೀವೇನಾದ್ರು ಪೌಡ್ರ್ ಹಾಕೋಬೇಕಲ್ಲ. ಪೌಡ್ರ್ ಹಾಕೋ. ಇದೇನು ಗೈಸ್ ಇದು? ಇದೇನೋ ಗೊತ್ತಿಲ್ಲ ನನಗೆ. ತೆಗಿಯಮ್ಮ ಇದು. ಸಾಕು ಗೈಸ್ ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಸಕಲಾಗಿದೆ. ನಿಂತೆ ನೋಡಿ ಟೇಸ್ಟ್ ನೋಡು. ಹೇಗಿದೆ? ಯಮ್ಮಿ ಪೌಡ್ರ್ ಹಾಕೋಬೇಕು. ಸಕಲಾಗಿದೆ. ಗೈಸ್ ನೆಕ್ಸ್ಟ್ ಲೆವೆಲ್ ಟೇಸ್ಟು ಸಕಲಾಗಿದೆ. ಓಕೆ, ಇನ್ನೊಂದು ಆರ್ಡ್ರ್ ಬಂತು. ಸೂಪರ್. ವಾಟ್ ಈಸ್ ದಟ್? ಲೆಮನ್. Actually, no, it's not a lemon. Then? It's a sauce. ಸಾಸ್. ಓಕೆ. ಏನು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಬ್ರೋಕೊಲಿ ಇದು ಸೂಪರ್ ಬ್ಯಾಟಿಂಗು. ಸೂಪರ್ ಆಗಿದೆ ತಾನೆ? ಸೀರಿಯಸ್ಲಿ ಸುಳ್ಳು ಹೇಳ್ಬಾರ್ದು, ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಇದು ಬ್ರೋಕೊಲಿ, ಇದೆಲ್ಲ ಗುಡ್ ಫಾರ್ ಹೆಲ್ತು. ಇದು ಗುಡ್ ಫಾರ್ ಹೆಲ್ತು. ಮಶ್ರೂಮ್ ಗುಡ್ ಫಾರ್ ಹೆಲ್ತು. ತುಂಬ ಚೆನ್ನಾಗಿದೆ. ಏನಾದರೂ ಹೇಳಮ್ಮ. ಸೂಪರ್ ಆಗಿದೆ. ನಾನು ಫಸ್ಟ್ ಅನ್ಕೊಂಡೆ ಬಿಲ್ ಇದನ್ನು ನೋಡ್ಬಂದಲ್ಲ, ನೋಡ್ಬಿಟ್ಟು ಅಮೌಂಟ್ ನೋಡಿ ಏನು ಇಷ್ಟೊಂದು ಕಾಸ್ಟ್ಲಿ ಇದೆ ಅಂತ. ಆದರೆ ತಿಂದ್ಮೇಲೆ ಅನಿಸ್ತಾ ಇದೆ ನಾವು ಕೊಟ್ಟಿದ್ದಕ್ಕೂ ವರ್ತಿದೆ. ಟೇಸ್ಟ್ ಸೂಪರ್ ಆಗಿದೆ. ತಿನ್ನೋಷ್ಟೊತ್ತಿಗೆ ಸ್ಟಮಕ್ ಫುಲ್. ಇದು 11 ಗಂಟೆ ಆದ್ರೂ ಬೇಜಾನ್ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ, ರಶ್ಶು. ಗೈಸ್ ಇಲ್ಲೊಂದು ವಿಡಿಯೋ ಮಾಡೋಣ ಅಂದರೆ ದಡಿಯೋ ಹೋಯ್ತಲ್ಲ, ಜರುಗ್ತಾನೆ ಇಲ್ಲ. ಒಂದ್ಸರಿ ಕಳಿಸಿದ್ದೀನಿ ಆದರೂ ಹೋಗ್ತಾ ಇಲ್ಲ ಸೈಡ್ಗೆ ಅವರು. ತಿಳಿಬಿಡ್ಲಾ ಹೋಯ್ತಲ್ಲ. ಇಸ್ ಫೈನಲಿ ಡಿನ್ನರ್ ಡೇಟ್ ಕಂಪ್ಲೀಟ್ ಆಯಿತು. ಇವಾಗ ಹೇಳಮ್ಮ ಹೇಗಿತ್ತು, ಹೇಗನ್ನಿಸ್ತು? ಅಲ್ಲಿ ಸೌಂಡ್ ಕೇಳಿಸ್ತಿಲ್ಲ, ನೆಕ್ಸ್ಟ್ ಟೈಮ್ ಮೈಕ್ ತೊಗೊತೀನಿ. ಹೇಳಮ್ಮ ಹೇಗನ್ನಿಸ್ತಮ್ಮ ಡಿನ್ನರ್ ಡೇಟು? ಡಿನ್ನರ್ ಡೇಟ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹೋಗಿದ ತಕ್ಷಣ ಅವ್ರು ಕೊಡ್ತಾರಲ್ಲ ಕ್ಯಾಟ್ಲಾಗ್ ತರ, ಅದ್ರಲ್ಲಿ ನೋಡಿದ ತಕ್ಷಣ ರೇಟ್ಸ್ ಎಲ್ಲ ನೋಡ್ಬಿಟ್ಟು ತುಂಬಾನೇ ಭಯ. ಕ್ಯಾಟ್ಲಾಗ್ ಅಲ್ಲ, ಮೆನ್ಯೂ. ಅದು ಕೊಟ್ಟಿದ್ದು ನೋಡ್ಬಿಟ್ಟು ರೇಟ್ಸ್ ಎಲ್ಲ ನೋಡ್ಬಿಟ್ಟು ಗಾಬರಿ ಬಿಟ್ರು ನಮ್ಮ. ಇದೇನಿದು ಎಲ್ಲ 400, 500, 600, 700 400 ಎಲ್ಲ 400, 500 ಅಂತ ನೋಡ್ಬಿಟ್ಟು ನಮ್ಮ ಗಾಬರಿ ಆಗ್ಬಿಟ್ಟಿದ್ರು. ಆಮೇಲೆ ಸ್ವಲ್ಪ ಬಡ್ಜೆಟ್ ಫ್ರೆಂಡ್ಲಿನೇ ತಗೊಂಡ್ವಿ ನಾವು. ಏನಮ್ಮ ಮಾರ್ಗರೇಟಾ ಅದೇ ಹೇಳಿದ್ನಲ್ಲ ಗೈಸ್ ಅವಾಗಲೇ. ನೋಡಿ ಗೈಸ್ ಬಂದ್ವಿ ಹೊರಗಡೆ. ಒಂದು ಕಾರ್ ಪಾಪ ಅಲ್ಲೋ ನಂಗೆ ನಿಂತಿದೆ ಇಲ್ಲಿ. ನಮ್ಮ ಒಟ್ಟಿನಲ್ಲಿ ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು. ಅಮೌಂಟ್ 1200 ರೂಪಾಯಿ. 2 ಐಟಮ್ ಆರ್ಡರ್ ಮಾಡಿದ್ದು. 2 ಐಟಮ್ ಹೊಟ್ಟೆ ತುಂಬಲಿಲ್ವಾ? ಹೊಟ್ಟೆ ತುಂಬಿತು. ಹಾಂ, ಆದ್ರೂ ಅಮೌಂಟ್ ಎಷ್ಟೊಂದು ಅನ್ಸ್ಬಿಡುತ್ತೆ. ಬಿಡಮ್ಮ, ನಾನು ತಾನೇ ಕೊಟ್ಟಿದ್ದು. ದುಡ್ಡು
ದುಡ್ಡು ಯಾರ್ದಾದ್ರೇನು ನಿಂದಾದ್ರೇನು ನಂದಾದ್ರೇನು ದುಡ್ಡು ತಾನೆ. ಆಗ್ಲಿ ಗೈಸ್, ಏನೋ ಒಂದು ಅವಾಗ ಅಂದ್ರೆ ನಾವು ಡೈಲಿ ಹಬ್ಬ ಮಾಡೋಕ್ಕಾಗಲ್ಲ, ಯಾವಾಗಲೂ ಒಂದ್ಸರಿ ಹಬ್ಬ ಮಾಡೋಣ. ಏನಂತೀವ? ಆಯ್ತಪ್ಪ. ಏನೋ ಒನ್ ಟೈಮ್ ಅಲ್ವಾ ಗೈಸ್, ಏನು ಯಾವಾಗಲೂ ಬರ್ತೀವ? ನಾವೇನು ಕೋಟ್ಯಾಧೀಶ್ವರ ಹೇಳಿ? ಹೋಗ್ಬೇಕು ಅನಿಸ್ತು, ಹೋಗಿದ್ದು ಅಷ್ಟೇ. ನಮ್ಮಮ್ಮ ಅವಾಗಲಿಂದ 1000 ರೂಪಾಯಿ ಆಯಿತು, 1000 ರೂಪಾಯಿ ಆಯಿತು. 1000 ರೂಪಾಯಿ ಅಲ್ಲ, 200 ರೂಪಾಯಿ ಟ್ಯಾಕ್ಸು. ಪಾಪ ಏನು ಮಾಡೋದು, ಜಾಸ್ತಿನೇ ಅದು ಆ್ಯಕ್ಚುಲಿ. ಬಟ್ ಈಚೆ ಬಂದಮೇಲೆ ಅದೆಲ್ಲ ದುಡ್ಡಿನ ಲೆಕ್ಕ ಹಾಕೋಕ್ಕಾಗುತ್ತಾ ಗೈಸ್? ಈಚೆ ಬರ್ತಾ ಇದೀವಿ ಅಂದರೆ ಖರ್ಚಾಗಿ ಆಗುತ್ತೆ. ಸಾವಿರ ಅಂತ ಅದನ್ನೇ ಹೇಳ್ತಾರೆ. ಮತ್ತೆ ಅದು ನಾವು ಎಲ್ಲರೂ ಬಂದಿದ್ದೀರಿ, ಏನು ಸಮಾಧಾನ ಆಗ್ತಾ ಇತ್ತು. ನಮ್ಮ ಮನೆಯವರಿದ್ದಾರೆ, ಸಮ್ಮು ಇದ್ದಾಳೆ, ಹಳಿಯ ಇದ್ದಾರೆ ಅಂತ ನಾವಿಬ್ರೇ ಇಷ್ಟೊಂದು ತಿನ್ಕೊಂಡ್ಬಿಟ್ವಲ್ಲ ಅಂತ. ಬಟ್ ಚೆನ್ನಾಗಿತ್ತಾನೆ ಪ್ಲೇಸ್ ಎಲ್ಲ. ಲೈಟ್ ಆಫ್ ಆಯ್ತು. ಬಟ್ ಚೆನ್ನಾಗಿದೆ ತಾನೆ ಪ್ಲೇಸ್ ಎಲ್ಲ. ಪ್ಲೇಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಪ್ಲೇಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲ ಚೆನ್ನಾಗಿದೆ. ಫುಡ್ ಚೆನ್ನಾಗಿದೆ, ನೋಡೋಕು ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲ ಒಟ್ಟಿಗೆ ಬರಬೇಕು, ಫ್ಯಾಮಿಲಿ ಎಲ್ಲ ಬಂದ್ರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದಾ? ಅಪ್ಪ ಇವಾಗ ಮಲಗಿರ್ತಾರ ಎದ್ದಿರ್ತಾರಮ್ಮ? 11:30 ಆಗಿದೆ. ಆಚೆ ಮಾಡಿರ್ತಾರ? ಸರಿ, ಓಕೆ ಗೈಸ್, ಹಾಗಾದ್ರೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಟೈಮ್ ಇಂದ ಮೈಕ್ ತೊಗೊತೀನಿ. ಒಂದು ಮೈಕ್ ತೊಗೊಂಡು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಮೈಕ್ ತೊಗೊಂಡು ವ್ಲಾಗ್ ಮಾಡ್ತೀನಿ. ಸೊ ಅವಾಗ ನಮ್ಗೆ ಈಸಿ ಆಗುತ್ತೆ. ಏನಮ್ಮ ಕನ್ವರ್ಸೇಷನ್ ನಿಮಗೂ ಅಷ್ಟೇ, ನಿಮಗೂ ಚೆನ್ನಾಗಿ ಕೇಳಿಸುತ್ತೆ ಅವಾಗ. 100% ನೀನ್ ಜಾಸ್ತಿ ಮಾತಾಡಲ್ಲ ಅಂತಂದ ಅಲ್ಲಿ ಎಷ್ಟೊಂದು ಮಾತಾಡಿದೀನಿ ಈಗ, ಆದ್ರೆ ಏನು ಕೇಳಿಸಿರಲ್ಲ ನಿಮ್ಗೆ. ಹೌದೌದು, ಅಲ್ಲಿ ಸ್ವಲ್ಪ ಸೌಂಡ್ ಎಫೆಕ್ಟ್. ನನಗೆ ಈ ಥರ ಸಡನ್ನಾಗಿ ಪ್ಲ್ಯಾನ್ ಬಂದಿದ್ದು, ಈ ಥರ ದೇವಸ್ಥಾನಕ್ಕೆ ಹೋಗಿದೆ, ಹಿಂಗೆ ಒಂದು ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ನನಗೆ ನಮ್ಮ ಅಮ್ಮನ ತಗೊಂಡು ಬಂದಿದ್ದೀನಿ. ಇಲ್ಲಿಂದ ನಮ್ಮ ಮನೆಗೆ ಒಂದು 10-15 ನಿಮಿಷ ಆಗುತ್ತೆ ಅಷ್ಟೇ. ನಾನು ಅಷ್ಟು ಫಾಸ್ಟಿಗೆ ಓಡಿಸ್ತೀನಿ, ಅಲ್ಲ ಫಾಸ್ಟ್ಗಲ್ಲ, ಆರಾಮಾಗಿ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನಮ್ಮ ಮತ್ತೆ ಕೂತ್ಕೊಂತ ಇರ್ತಾರೆ, ಅಯ್ಯೋ ನಾನು ಹಿಂದೆ ಹೋಗ್ಬಿಡ್ತೀನಿ, ಈ ಮಾತು ಮುಂಚೆ ನಾನು ಹಿಂದೆ ಕೂತ್ಕೊಂತೀನಿ. ಅಲ್ಲ ನೀವು ಮುಂದೆ ಕೂತ್ಕೊಂಡ್ರೆ ಏನಾಗುತ್ತೆ? ಇವಾಗ ಮುಂದೆ ಕೂತ್ಕೊಂಡ್ರೆ ನೀನ್ ಡ್ರೈವ್ ಮಾಡ್ತಾ ಇರಲ್ಲ, ನಾನೇ ಡ್ರೈವ್ ಮಾಡ್ದಂಗೆ ಇರುತ್ತೆ. ಅಯ್ಯೋ ಹಂಸಿದೆ, ಅದಿದೆ, ಪಕ್ಕದಲ್ಲಿ ಬಸ್ ಬರ್ತಾ ಇದೆ, ಅದು ಬರ್ತಾ ಇದೆ. ಅವಾಗಲೇ ಅದೇ ಗೈಸ್, ನಾನು ಓಡಿಸ್ತಾ ಇದ್ದೀನಿ, ಹಿಂದೆ ಹೋಗ್ತೀನಿ. ಸರಿ, ನೀನು ಹಿಂದೆ ಕೂತ್ಕೊಂಡ್ರೆ ನಾನೇನು ಫಾಸ್ಟ್ ಹೋಗಲ್ವಾ ಅಂತಂದರೆ, ನಾನು ಮುಂದೆ ಕೂತ್ಕೊಂಡಾಗ ಅದು ನಾನೇ ಓಡಿಸ್ದಂಗೆ ಆಗುತ್ತೆ ಫೀಲಿಂಗು ಅಂತ ಏನೇನೋ ಹೇಳ್ತಾರೆ ಗೈಸ್. ಸೊ ಓಕೆ ಗೈಸ್, ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಎಲ್ಲರೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ದಯವಿಟ್ಟು ಮರಿಬೇಡಿ. ನೀವು ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚಾಗಿ ವ್ಲಾಗ್ ಮಾಡ್ತೀನಿ. ಇನ್ನೂ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ನಾನು ಪಕ್ಕಾ ಅದನ್ನು ಮಾಡಿ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಓಕೆ ಗೈಸ್, ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ಅಲ್ಲರಿಗೂ ಸೆಂಡಿಂಗ್ ಆಫ್. ಟೇಕ್ ಕೇರ್. ಸಿ ಯು. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಅನ್ಬಿಡು. ಏನಮ್ಮ ಬೇಗ ಏನು ಹುಡುಕ್ತಾ ಇದೆಯಾ ಅವಲಿಂದ? ಗೊತ್ತಿಲ್ಲ ಅದು ಹೇಳೋದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು. Bye bye guys. See you. Take care.